ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಸ್ ಮನೆಯಲ್ಲಿ ನಿಮಗೆ ತುಂಬಾ ಆತ್ಮೀಯವಾಗಿರೋರು ಅಂತ ಹೇಳಿದ್ರೆ ಯಾರು ನೀವ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಂಗಲ್ಲಿ ತುಂಬ ಜನ ಆತ್ಮೀಯರಾಗಿದ್ರು. ಅಂದರೆ ಏನಾಗುತ್ತೆ, ನಾನು 105 ದಿನ ಇದ್ದಾಗ ಒಂದು ಬಿಲ್ಡ್ ಆಗೋ ಒಂದು ಕನೆಕ್ಷನ್ ಇದೆಯಲ್ಲ, ಅದೇ ಬೇರೆ. ಇಲ್ಲಿ ಈಗ ಒಂದು 20-25 ದಿನ 30 ದಿನ ಇರುವಾಗ ಬಿಲ್ಡ್ ಆಗೋ ಕನೆಕ್ಷನ್ಸೇ ಬೇರೆ. ಸೊ ಹಾಗಾಗಿ ನಂಗೆ ತುಂಬ ಆತ್ಮೀಯರು ಅಂದರೆ ನಂಗೆ ಅಲ್ಲಿ ಸುಮಾರು ಜನ ಆತ್ಮೀಯರಿದ್ರು. ಅಂದರೆ ಸ್ಪಂದನ ನನಗೆ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಪರಿಚಯ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ಶೋ ಒಟ್ಟಿಗೆ ಮಾಡಿದ್ವಿ. ಸೊ ನಮ್ಗೆ ಆಲ್ರೆಡಿ ಕ್ಲೋಸ್ ಇದ್ವಿ. ಆ್ಯಂಡ್ ಅಶ್ವಿನಿ ಅವರು, ನಾನು ಅವರು ಹೋರಾಟಗಾರರಾಗಿರೋ ಕಾರಣಕ್ಕೆ ಆ ಆ್ಯಕ್ಟಿವಿಸಮ್ನ ಮೈಂಡ್ ಸೆಟ್ ತುಂಬ ಬೇಗ ಕನೆಕ್ಟ್ ಆಗೋದು. ನಾವು ಅದ್ರ ಬಗ್ಗೆ ತುಂಬ ಮಾತಾಡ್ತಿದ್ವಿ, ರಾಜಕಾರಣದ ಬಗ್ಗೆ, ಹೋರಾಟದ ಬಗ್ಗೆ, ಅವರ ಕನ್ನಡ ಪರ ಹೋರಾಟದ ಬಗ್ಗೆ, ನಾನು ನನ್ನ ಹಿಂದೂ ಪರ ಹೋರಾಟದ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ರಾತ್ರಿ ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಅವರು ಕ್ಲೋಸ್ ಇದ್ದರು, ಕಾವ್ಯ ತುಂಬ ಕ್ಲೋಸ್ ಇದ್ದರು, ಸೂರಜ್ ತುಂಬ ಕ್ಲೋಸ್ ಇದ್ದರು, ರಘು ಸರ್ ಸಿಕ್ಕಾಪಟ್ಟೆ ಮಾತಾಡೋರು ನನ್ನ ಹತ್ರ. ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡ್ತಿದ್ವಿ. ಆ್ಯಂಡ್ ಧನುಷ್ ಯಾರನ್ನೂ ಅಕ್ಕ ಅಂತ ಕರೆದಿದ್ದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ತನಕಕ್ಕೆ ಯಾರನ್ನೂ ಅಕ್ಕಣ್ಣ ಯಾರನ್ನೂ ಕರೆದು, ನನ್ನನ್ನು ಮಾತ್ರ ಕರೆದಿರೋದು. ಸೂರಜ್ ಕೂಡ ಹಾಗೆ ಅಕ್ಕ ಅಂತ. ಎಲ್ರಿಗಿಂತ ಜಾಸ್ತಿ ನಂಗೆ ಕನೆಕ್ಟ್ ಆಗಿದ್ದು, ತುಂಬ ಕಡಿಮೆ ಸಮಯದಲ್ಲಿ ಕನೆಕ್ಟ್ ಆಗಿದ್ದು ಅಭಿಷೇಕ್. ನನಗೆ ಅಭಿಷೇಕ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು ಒಳಗಡೆ. ಬಿಕಾಸ್ ತುಂಬ ಒಳ್ಳೆ ಆಟಗಾರ, ತುಂಬ ಬೇಗ ಹೋದರು. ಅದೇ ನಾನು ಅದನ್ನೇ ಧನುಷ್ಗೂ ಹೇಳಿ, ತುಂಬ ಒಳ್ಳೆಯವ್ರಿಗೂ ಬಿಗ್ ಬಾಸ್ ಮನೆ ಅಲ್ಲ, ತುಂಬ ಒಳ್ಳೆಯವರು ಆಗಿರಬಾರ್ದು ಅಂತ. ಅಭಿಷೇಕ್ನ ಆ ವಿಷಯದಲ್ಲಿ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಟಾಸ್ಕ್ ಅಂತ ಬರಲಿ, ಒಬ್ಬ ಒಳ್ಳೆ ಪಾರ್ಟ್ನರ್ ಅಭಿಷೇಕ್ ಆ ವಿಷಯದಲ್ಲಿ. ಸೊ ಅಭಿಷೇಕ್ನ ಎಲ್ರಿಗಿಂತ ಜಾಸ್ತಿ ಮಿಸ್ ಮಾಡ್ಕೋತೀನಿ ಅನಿಸುತ್ತೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಬರ್ಬೇಕಾದ್ರೆ ಬೇಜಾರಾಯ್ತಾ? ಸಹಜವಾಗಿ ಬೇಜಾರಾಗುತ್ತೆ. ಅದು ಯಾಕೆಂದರೆ ಅದೊಂಥರ ನಮಗೆ ಒಂದು ತಾಯಿ ಮನೆ ಇದ್ದಂಗೆ ಫೀಲ್ ಇರುತ್ತೆ. ಸೊ ಮತ್ತು ನನಗೆ ಜೀವನ ಕೊಟ್ಟಿರೋ ಮನೆ ಅದು. ಹಾಗಾಗಿ ನೀವು 1 ಗಂಟೆಗೆ ಒಳಗಡೆ ಕಳಿಸಿದ್ರು, 1 ಗಂಟೆ ಆದ ನಂತರ ಹೊರಗಡೆ ಬರೋ ಅಷ್ಟರಲ್ಲಿ ನಂಗೆ ಮತ್ತೆ ಬೇಜಾರಾಗಿರುತ್ತೆ. ಸೊ ಸಹಜ, ಖಂಡಿತವಾಗ್ಲಿ. ಓಕೆ. ಸೊ ಇನ್ನು ಧ್ರುವಂತ್ ಬಗ್ಗೆ ಹೇಳೋದಾದ್ರೆ, ಧ್ರುವಂತ್ ಅಂಡ್ ರಕ್ಷಿತಾ ಅಂತ ಬಂದಾಗ ಯಾವ ಟೈಮಲ್ಲಿ ಹೆಂಗಿರ್ತಾರೆ, ಅದಾದ ತಕ್ಷಣ ನೆಕ್ಸ್ಟ್ ಬೇರೆ ಹೇಗೆ ಟರ್ನ್ ಓವರ್ ಆಗ್ತಾರೆ ಅನ್ನೋದು ಗೊತ್ತು. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಹೋಗೋದಾದ್ರೆ, ಅಂದರೆ ಧ್ರುವನ್ ಜೊತೆ ನಾನು ಜಾಸ್ತಿ ಕನೆಕ್ಟ್ ಆಗಿಲ್ಲ. ತುಂಬ ಸ್ಪಿರಿಚುವಲಿ ಕನೆಕ್ಟೆಡು. ಧ್ರುವನ್ ಜೊತೆ ನಾನು ತುಂಬ ಮಾತಾಡಿರೋದು ಬರೀ ಸ್ಪಿರಿಚುವಲ್ ರಿಲೇಟೆಡ್ ಮಾತ್ರ ತಿಂಗಳು. ಅದು ಬಿಟ್ಟು ನನಗೆ ಧ್ರುವಂತ್ ಅವರ ಆಟ ನಂಗೆ ನೋಡೋಕ್ಕಾಗಿಲ್ಲ. ಯಾಕೆಂದರೆ ನಾನಿದು 1 ತಿಂಗಳು ಅವರೇನು ಫಿಸಿಕಲ್ ಟಾಸ್ಕ್ ಆಡೋಕ್ಕೆ ಸಿಕ್ಕಿರಲಿಲ್ಲ ಅವ್ರಿಗೆ. 1 ತಿಂಗಳು 1 ವಾರ ಫುಲ್ ಇದಾಗಿದ್ದರು, ಗೆಸ್ಟ್ ಮತ್ತು ಇದಾಗಿದ್ದಾಗ ಇದು ಮಾಡಿದ್ದು. ಬಿಟ್ಟು ನೆಕ್ಸ್ಟು ವಿಲನ್ ಕಾನ್ಸೆಪ್ಟ್ ಬರುತ್ತೆ, ಅದ್ರ ನೆಕ್ಸ್ಟು ಗೇಮಿಂದ ಯಾರು ಚೂಸ್ ಮಾಡ್ಕೊಳ್ಳಲ್ಲ ಜೋಡಿ ಟಾಸ್ಕ್ ಅಂತ ಬರುವಾಗ. ಹಾಗಾಗಿ ಅವ್ರ ಆಟ ಎಲ್ಲೂ ನಂಗೆ ನೋಡೋಕ್ಕೆ ಆಗಿಲ್ಲ. ಫಿಸಿಕಲ್ ಟಾಸ್ಕ್ಗಳನ್ನಾಗಲಿ ಮತ್ತೊಂದು ಯಾವುದೂ ನೋಡೋಕ್ಕಾಗಿಲ್ಲ. ಅದು ಬಿಟ್ಟು ವೈಯಕ್ತಿಕವಾಗಿ ನಂಗೆ ಅವ್ರ ಜೊತೆ ಕನೆಕ್ಷನ್ ತುಂಬ ಕಡಿಮೆ ಇತ್ತು. ಇದ್ದಿದ್ದು 3 ವಾರದಲ್ಲಿ 1 ವಾರ ಫುಲ್ ಸೀಕ್ರೆಟ್ ರೂಮಲ್ಲಿದ್ದರು, ಇನ್ನೊಂದು ವಾರ ಫುಲ್ ಅವರು ಗೆಸ್ಟ್ದು ಸರ್ವಿಸ್ ಮಾಡೋದ್ರಲ್ಲಿದ್ದರು, ಇನ್ನು 2 ವೀಕ್ಸ್ ನಂಗೆ ಅವರು ಮನೆಗೆ ಹೋಗಬೇಕು ಅನ್ನೋ ಮೂಡಲ್ಲೇ ಇದ್ದರು. ಹಾಗಾಗಿ ನಂಗೆ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಆಗಲಿಲ್ಲ. ಓಕೆ. ಸೊ ಇನ್ನು ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಪ್ಯಾಲೇಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಎಂಟ್ರಿ ಕೊಡ್ತೀರಾ, ಸ್ಪೆಷಲ್ ಗೆಸ್ಟ್ ಆಗಿ ಒಂದೊಳ್ಳೆ ಅದ್ದೂರಿಯಾಗಿ ನಿಮ್ಮನ್ನೆಲ್ಲ ನೋಡ್ಕೊಳ್ತಾರೆ. ಸೊ ಆ ಒಂದು ಮೂಮೆಂಟನ್ನು ಹೇಳೋದಾದ್ರೆ ಏನು ಹೇಳ್ತೀರಾ? ಖುಷಿ ಇತ್ತು. ಅಂದರೆ ನನಗೆ ನಾವು ರೆಸಾರ್ಟ್ ಟಾಸ್ಕ್ ಮಾಡಿದಾಗ ನಂಗೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿರಲಿಲ್ಲ. ನಮ್ಮ ಕಂಟೆಸ್ಟೆಂಟ್ಸ್ಗಳೇ ನಾವು ಗೆಸ್ಟ್ಗಳಾಗಿದ್ದೋಗು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿರಲಿಲ್ಲ. ಸೊ ಬಟ್ ಇಲ್ಲಿ ಹೋದಾಗ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರು ಮಾಡಿದ ಮಸಾಜು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಅಂದರೆ ಆ್ಯಕ್ಚುಲಿ ನಾವು ಇನ್ನೂ ಜಾಸ್ತಿ ಕಿರಿಕಿರಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟಕ್ಕೆ ಅವ್ರು ಸುಸ್ತಾಗಿ ಹೋಗಿದ್ರು. ಇನ್ನೇನಾರ ಜಾಸ್ತಿ ಕೊಟ್ಟರೆ ನಮಗೆ ಭಾಳ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಮತ್ತು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ.